ಆಗ್ಬಿಡುತ್ತೆ, ಕೇಸ್ ಆಗುತ್ತೆ, ಕ್ಲೋಸ್ ಆಗ್ಬಿಡುತ್ತೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸಭೆ ಅವರಿಗೆ ಒಂದು ಮನವಿ ಮಾಡ್ತಿದ್ದೀವಿ. ಏನು ವಿಜಯಪುರ ನಗರದಲ್ಲಿ ಹೊರಭಾಗದಲ್ಲಿರುವ ಇಟ್ಟಿಗೆ ಕಾರ್ಖಾನೆಯಲ್ಲಿ ದಿನಗೂಲಿ ಕೆಲಸ ಮಾಡುತ್ತಿದ್ದ ಪರಿಶಿಷ್ಟ ಜಾತಿ ಕೂಲಿ ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿರುವ ಇಟ್ಟಿಗೆ ಕಾರ್ಖಾನೆ ಮಾಲೀಕರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಿ ಹಲ್ಲೆಗೊಳಗಾದ ಪರಿಶಿಷ್ಟ ಜಾತಿ ಕೂಲಿ ಕಾರ್ಮಿಕರಿಗೆ ಕುಟುಂಬಕ್ಕೆ ಉದ್ಯೋಗ, ಪರಿಹಾರ, ಮೂಲಭೂತ ಸೌಕರ್ಯ ಹಾಗೂ ಸೂಕ್ತ ರಕ್ಷಣೆ ಕೊಡುವ ಬಗ್ಗೆ ಮನವಿ ಕೊಟ್ಟಿದ್ದೀವಿ. ಬಂಧುಗಳೇ, ಏನಿವತ್ತು ವಿಜಯಪುರ ಜಿಲ್ಲೆ ಹೊರಭಾಗದಲ್ಲಿ ಅಂತ ನಡೆದಂಥ ಘಟನೆಗೆ ಇವತ್ತು ಮಾನ್ಯ ಸರ್ಕಾರವು ಹಲ್ಲೆಗೊಳಗಾದ ಪರಿಶಿಷ್ಟ ಜಾತಿ ಸಮುದಾಯ ಕಾರ್ಮಿಕರಿಗೆ ಸರ್ಕಾರದಿಂದ ಸೂಕ್ತ ರಕ್ಷಣೆ ಮತ್ತು ಕಾನೂನು ರೀತಿಯ ನ್ಯಾಯ ಒದಗಿಸಬೇಕು. ಎರಡನೇದಾಗಿ ಹಲ್ಲೆಗೊಳಗಾದ ಪರಿಶಿಷ್ಟ ಜಾತಿ ಸಮುದಾಯದ ಕಾರ್ಮಿಕರಿಗೆ ವಿಜಯಪುರ ಜಿಲ್ಲಾಡಳಿತ ವತಿಯಿಂದ ಸರ್ಕಾರಿ ಖಾಸಗಿ ಉದ್ಯೋಗ ವ್ಯವಸ್ಥೆ ಮಾಡಬೇಕು. ರಾಜ್ಯದಲ್ಲಿ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಕಾನೂನು ಅರಿವು ಕಾರ್ಯಕ್ರಮ ನಡೆಸುವಂತೆ ಸೂಕ್ತ ನಿರ್ದೇಶನ ನೀಡಬೇಕು. ನಾಲ್ಕನೇದು, ಹಲ್ಲೆಗೊಳಗಾದ ಕಾರ್ಮಿಕ ಕುಟುಂಬಗಳಿಗೆ ಶಿಕ್ಷಣ, ಉದ್ಯೋಗ ಹಾಗೂ ಸಂಬಂಧಿಸಿದ ನಿಯಮಗಳ ಸೌಲಭ್ಯಗಳನ್ನು ಮಂಜೂರು ಮಾಡಿಕೊಡಬೇಕು ಎಂದು ನಾವು ಈ ಮೂಲಕ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗೆ, ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಕೊಡೋದ್ರ ಮೂಲಕ ಇವತ್ತು ಏನು ದಲಿತರ ಮೇಲೆ ನಿರಂತರ ದೌರ್ಜನ್ಯಗಳು ನಡೀತಾ ಇದ್ದಾರೆ. ಇವತ್ತು ಏನು ಸಾಮಾಜಿಕ ಜಾಲತಾಣದಿಂದ ಮೀಡಿಯಾಗಳು ಇವತ್ತೆಲ್ಲ ಇದ್ರೂ, ಇವತ್ತೆಲ್ಲ ಪ್ರತಿಯೊಂದು ಡಿಜಿಟಲ್ ಯುಗ ಇದ್ರೂ ಇವತ್ತು ನಮ್ಮ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಏನು ಇಡೀ ರಾಜ್ಯ ವ್ಯಾಪ್ತಿ ಈ ಥರ ದೌರ್ಜನ್ಯಗಳು ನಿಲ್ಲಬೇಕಾಗುತ್ತೆ. ಕಾನೂನಲ್ಲಿ ಒಂದು ಒಳ್ಳೆ ಕಾನೂನು ಇಟ್ಟು ನಿರ್ಧಾರ ತಗೋಬೇಕಂತೆ ಮಾನ್ಯ ಮುಖ್ಯಮಂತ್ರಿಗಳು. ಈ ಏನು ಇವತ್ತು ನೊಂದಂಥ ಕುಟುಂಬಗಳಿಗೆ ತಾವು ಸರ್ಕಾರ ಅವ್ರಿಗೆ ರಕ್ಷಣೆ ನಿಂತ್ಕೊಬೇಕಾಗುತ್ತೆ. ಮಾನ್ಯ ಗೃಹ ಸಚಿವರು ಇದ್ದವರಿಗೆ ನಾವು ಇದೊಂದು ಮನವಿ ಮಾಡ್ತಾ ಇದ್ದೀವಿ. ಈ ಕೂಡಲೇ ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ಕಾನೂನಲ್ಲಿ ಯಾವುದೇ ರೀತಿ ಅವರಿಗೆ ಅವರ ಕುಟುಂಬಕ್ಕೆ ಯಾವುದೇ ರಕ್ಷಣೆ ಏನು ತೊಂದರೆ ಆಗಿದ್ದಂಗೆ ನ್ಯಾಯ ಒದಗಿಸ್ಬೇಕು ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ.